ವೆಲ್ ಹಾಯ್ ಹಲೋ ನಮಸ್ಕಾರ. ಸ್ಪಾಯ್ಲರ್ ಹೇಳಲ್ಲ, ಡೋಂಟ್ ವರಿ. ಸ್ಪಾಯ್ಲರ್ಗೋಸ್ಕರ ಇನ್ನೊಂದು ಪ್ರಾಪರ್ ವಿಡಿಯೋ ಮಾಡ್ತೇನೆ. ಯಾಕಂದರೆ ಸಲಾರ್ ಮಾಡಿರೋ ನಷ್ಟನ ಹೇಳ್ಕೊಳ್ಳೋಕ್ಕೆ ಒಂದು ವಿಡಿಯೋಲ್ಲಿ ಸಾಲಲ್ಲ. ಇವತ್ತು ಇಂಟ್ರೋ ಎಲ್ಲ ಇರಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ನಿನ್ನೆ ನೈಟ್ ಸಲಾರ್ ಮೂವಿಗೆ ಹೋಗಿದ್ದೆ. ಥಿಯೇಟ್ರ್ ಪ್ರಿಟಿ ಜಾಮ್ ಆಗಿತ್ತು. ನೀವು ನಂಬಲ್ಲ, ಥಿಯೇಟ್ರ್ ಫುಲ್ ಇದ್ದರೂ ಕೂಡ ಒಬ್ಬ ಕೋತಿ ನನ್ನ ಮಗ ಕೂಡ ವಿಸಲ್ ಹಾಕಲಿಲ್ಲ, ಚೀರಲಿಲ್ಲ. ಯಾಕಂದರೆ ಮೂವಿ ಆ ಲೆವೆಲ್ಗೆ ಇತ್ತು. ಸೀರಿಯಸ್ಲಿ ಗುರು, ಉಗ್ರಂ ಇದ್ರಕ್ಕಿಂತ ಬೆಟರ್ ಕೂಡ ಅಲ್ಲ, ದ ಬೆಸ್ಟ್ ಮೂವಿ ಅಂತ ಹೇಳ್ತೀನಿ. ಯಾಕಂದರೆ ಉಗ್ರಂ ಆ ಲೆವೆಲ್ಗಿತ್ತು. ಬಿ ಜಿ ಎಮ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು. ಸಲಾರಲ್ಲಿ ಬಿ ಜಿ ಎಮ್ ಕೇಳೋಕೆ ಹೋಗ್ಬೇಡಿ, ಓಕೆ ಆ್ಯಾವ್ರೇಜ್ ಅನ್ಬೋದು. ಫಸ್ಟ್ ಹಾಫ್ ತನಕ ಉಗ್ರಂ, ಸೆಕೆಂಡ್ ಹಾಫ್ ಆದಮೇಲೆ ವರ್ಲ್ಡ್ ಬಿಲ್ಡಿಂಗ್ ಚಾಲೂ ಆಗ್ತದೆ. ಸೆಕೆಂಡ್ ಹಾಫ್ ನಾನು ಆಮೇಲೆ ಮಾತಾಡ್ತೀನಿ, ಫಸ್ಟ್ ಹಾಫ್ ನಾವು ಮಾತಾಡೋಣ ಈಗ. ಸ್ಟಾರ್ಟಿಂಗಲ್ಲಿ ಅವ್ರು ಸಣ್ಣ ಹುಡುಗರಾಗಿದ್ದ ಸ್ಟೋರಿ ಪ್ರಾಪರ್ ತೋರಿಸಿದ್ರು, ಅದು ಇಷ್ಟ ಆಯ್ತು ನನಗೆ. ಅದು ಅಷ್ಟೇ ಇಷ್ಟ ಆಗಿದ್ದು. ಅದಾದಮೇಲೆ ಎಲ್ಲನೇ ಕಷ್ಟ ಆಯ್ತು ನನಗೆ. ಎಕ್ಸ್ಟ್ರೀಮ್ ಕ್ರೇಂಜ್, ಎಕ್ಸ್ಟ್ರೀಮ್ ಬಿಲ್ಡಪ್, ಎಕ್ಸ್ಟ್ರೀಮ್ ಓವರ್ ಆ್ಯಕ್ಟಿಂಗ್. ಐ ಮೀನ್ ಸೀರಿಯಸ್ಲಿ ಶ್ರೀಮೂಳಿನೇ ಎಷ್ಟು ಭಾರಿ ಮಾಡಿದ್ರು ಆ್ಯಕ್ಟಿಂಗ್, ಮತ್ತು ಡೈಲಾಗ್ಸ್ ಕೂಡ ಕಿರಾಕಿದ್ವು. ಬಟ್ ಇಲ್ಲಿ ಏನೋ ಫೀಲ್ ಆಗಲೇ ಇಲ್ಲ. ನಗು ಬರ್ತಿತ್ತು ಗುರು. ಇವರು ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಗ್ತಿಲ್ಲ ನನಗೆ. ಉಗ್ರಂನಲ್ಲಿ ಶ್ರೀಮೂಳಿ ಅಮ್ಮ ಪದ್ಮಜ ಅವರು ಪ್ಲೇ ಮಾಡಿದ್ರು. ಎಷ್ಟೋ ಫೈನ್ ಆ್ಯಕ್ಟಿಂಗ್ ಮಾಡಿದ್ರು. ಅಂದರೆ ಲಿಟ್ರಲಿ ಬ್ರಿಲಿಯಂಟ್ ಆ್ಯಕ್ಟಿಂಗ್ ಇತ್ತದು. ಪ್ರಭಾಸ್ ಅಮ್ಮ ಯಪ್ಪೋ ಆಗಲ್ಲಪ್ಪೋ, ನನಗೆ ಇವರು ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಗ್ತಿಲ್ಲ. ಬಿಲ್ಡಪ್ ಮೇಲೆ ಬಿಲ್ಡಪ್ ಬರೇ. ಯೂಸ್ಲೆಸ್ ಸಾಂಗ್ ಬೇರೆ ಬರುತ್ತೆ, ಅದು ಸ್ಕೂಲ್ ಸಾಂಗು, ಬೇಕೇ ಆಗಿರಲಿಲ್ಲ ಅಲ್ಲಿ. ಫಸ್ಟ್ ಹಾಫ್ ಏನಿದೆಯಪ್ಪ ಅಂತಂದರೆ ಉಗ್ರಂ, ಟೋಟಲಿ ಉಗ್ರಂ 99% ಉಗ್ರಂ ಪ್ಲಸ್ 1% ಆ್ಯಕ್ಷನ್. ಸೆಕೆಂಡ್ ಹಾಫ್ನಲ್ಲಿ ಪ್ರಾಪರ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಕಾನ್ಸರ್ ವರ್ಲ್ಡ್ ಬಿಲ್ಡಿಂಗ್ ಸ್ಟಾರ್ಟ್. 3 ಟ್ರೈಬ್ ಹೆಂಗೆ ಬಂತು, ಯಾರ್ಯಾರು ಯಾವ ಪೊಸಿಷನ್ ಇದ್ದಾರೆ, ಕಾನ್ಸರ್ ಪಾಲಿಟಿಕ್ಸ್ ಹೆಂಗೆ ನಡೆಯುತ್ತೆ, ವೋಟಿಂಗ್ ಪ್ರೊಸೀಜರ್ ಹೆಂಗೆ ನಡೆಯುತ್ತೆ, ಪ್ರಾಪರಾಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ಏನು ಇಷ್ಟ ಆಯ್ತು ಅಂದರೆ ಒಂದೇ ಸೀನ್ ಇಷ್ಟ ಆಗಿದ್ದು. ಅದು ನಾನು ಹೇಳಲ್ಲ, ಸ್ಪಾಯ್ಲರ್ ಆಗುತ್ತೆ. ಸಲಾರಲ್ಲಿ ಪಾಸಿಟಿವ್ಕ್ಕಿಂತ ಜಾಸ್ತಿ ನೆಗೆಟಿವ್ ಇದೆ. ಸಲಾರಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕೊಂಡು ಹುಡುಕರು ಪಾಸಿಟಿವ್ ಪಾಯಿಂಟ್ ಸಿಗ್ತಾಯಿಲ್ಲ ನನಗೆ. ಕಾನ್ಸರ್ ನಡಬೇಕು ಅಂದರೆ ಒಬ್ಬ ಕಿಂಗ್ ಇರ್ತಾನೆ, ಕಿಂಗ್ ತೆಳಗೆ ಲಾರ್ಡ್ ಇರ್ತಾರೆ, ಲಾರ್ಡ್ ಕೆಳಗೆ ಗವರ್ನರ್ಸ್ ಅಪಾಯಿಂಟ್ ಮಾಡಿರ್ತಾರೆ. ಯಾವ ಆ್ಯಂಗಲಲ್ಲೂ ಅವ್ರು ಲಾರ್ಡ್ ಅನ್ಸಲ್ಲ ಗುರು. ಚಪ್ರಿ ಚೂತೆಗಳೇ ಅನಿಸಿದ್ರು ನಂಗಂತರು. ನನ್ನ ಪ್ರಕಾರ ಲಾರ್ಡ್ ಅವರ ಡಿಗ್ನಿಟಿ ಇತ್ತು ಮೂವಿನಲ್ಲಿ. ಅಂದರೆ ಪಂಡಿತ್ ಗರುಡ ಮತ್ತು ರಾಜವನ್ನಾರ್. ಪಂಡಿತ್ ಯಾರಪ್ಪ ಅಂತಂದರೆ ಮೂವಿ ಹೋಗ್ರಿ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಸ್ಟೋರಿ ಟ್ವಿಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಭಾರಿ ಆಯಿತು ಲಾಸ್ಟಿಗೆ. ಬಟ್ ನನಗೇನಪ್ಪ ಅನಿಸ್ತಂದರೆ ಇದು ಸ್ಟೋರಿ ಮಾಡೋದಿದ್ದರೆ ನಮ್ಮ ಉಗ್ರಂ ಸ್ಟೋರಿ ತೋರಿಸ್ಬಾರ್ದಾಗಿತ್ತು. ನನ್ನ ಪ್ರಕಾರ ಪ್ರಶಾಂತ್ ನೀಲ್ಗೆ ಉಗ್ರಂ ಯಾರು ನೋಡಿಲ್ಲ ಅಂತ ಹರ್ಟ್ ಆಗಿದೆ. ಅದೇ ಕಾರಣಕ್ಕೆ ಅವರು ಉಗ್ರಂನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೆಲ್ಫ್ ಅಬ್ಸೆಷನ್ ಅಂತ ಇರುತ್ತೆ ನೋಡಿ ಮೂವಿಗೋಸ್ಕರ, ಅದನ್ನೇ ಅವ್ರು ಇಲ್ಲಿ ಮಾಡಿದ್ದು. ನನ್ನ ಪ್ರಕಾರ ಇದು ಆ್ಯಾವ್ರೇಜ್ ಮೂವಿ. ಸಲಾರ್ ಉಗ್ರಂ ಚೂಸ್ ಮಾಡು ಅಂತಂದರೆ ನಾನು ಉಗ್ರಂನೇ ಚೂಸ್ ಮಾಡೋದು. ರಿವ್ಯೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಪೋರ್ಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.